ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ರೆಸಿಪಿ ಈರುಳ್ಳಿ ದೋಸೆ ಶೇಂಗಾ ಚಟ್ನಿ. ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಯಾವ ಥರ ಹೋಟೆಲ್ ಥರ ಈರುಳ್ಳಿ ದೋಸೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೂಪರಾಗಿರುತ್ತೆ ಟೇಸ್ಟು. ಮನೇಲೇ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡೋದಕ್ಕೆ ಶೇಂಗಾ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಉಪ್ಪು. ಒಂದು ಮಿಕ್ಸಿ ಜಾರ್ ತೊಗೊಂಡು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋ ಕಡಲೆ ಬೀಜ, ಸ್ವಲ್ಪ ಹುರಿದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ನೆಕ್ಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಅದನ್ನು ಚಟ್ನಿ ಥರ ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಇದು. ಮುದ್ದೆಗೂ, ಅನ್ನಕ್ಕೂ, ದೋಸೆಗೂ, ಇಡ್ಲಿಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಈ ಥರ ಚಟ್ನಿ ಮಾಡ್ಕೊಳ್ಳಿ. ನೆಕ್ಸ್ಟು ರಾತ್ರಿಯೇ ದೋಸೆ ಹಿಟ್ಟು ರುಬ್ಬಿಟ್ಕೊಂಡಿರ್ತೀವಲ್ವ, 3 ಕಪ್ಪು ಅಕ್ಕಿ, ಅರ್ಧ ಕಪ್ಪು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ, ಇಷ್ಟು ಹಾಕಿ 1 ಸ್ಪೂನ್ ಉಪ್ಪು ಹಾಕಿ ಹಂಗೆ ಎತ್ತಿಟ್ಕೊಳ್ಳಿ ಓವರ್ನೈಟು. ನೆಕ್ಸ್ಟು 3 ದೊಡ್ಡ ಗಾತ್ರದ ಒಂದು ಚಿಕ್ಕದಾಗಿ ಹಚ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು. ಒಂದು ಸಪ್ರೇಟ್ ಪಾತ್ರೆಯಲ್ಲಿ 3 ಈರುಳ್ಳಿ, 1 ಕಪ್ಪು ಕ್ಯಾರೆಟ್, 1 ಕಪ್ಪು ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದು ಸಪ್ರೇಟಾಗಿ ಒಂದು ಕಡೆ ಇಟ್ಬಿಟ್ಟು, ನೆಕ್ಸ್ಟು ಸ್ಟವ್ ಹಚ್ಬಿಟ್ಟು ಅದರ ಮೇಲೆ ದೋಸೆ ತವ ಇಡಿ. ನೆಕ್ಸ್ಟ್ ಅದಕ್ಕಾದ ನಂತರ 1 ಸ್ಪೂನು ತುಪ್ಪ ಹಚ್ಚಿ ತವಾಗೆ ಮಾಮೂಲಿ ದೋಸೆ ಹಾಕ್ತೀವಲ್ವ, ಅದೇ ಥರ ದೋಸೆ ಹಾಕಿ ಸ್ವಲ್ಪ ದಪ್ಪ ಹಾಕಿ. ದೋಸೆ ಒಂದು 2 ಚೌಟ ಹಾಕಿದ್ರೆ ಸಾಕಾಗುತ್ತೆ. ಒಂದು ದೋಸೆಗೆ ಸ್ವಲ್ಪ ದಪ್ಪ ಇರಬೇಕು ದೋಸೆ. ಈ ಥರ ಹಾಕಿ ನೆಕ್ಸ್ಟ್ ಅದರ ಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಇರುತ್ತಲ್ಲ, ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಎಲ್ಲ ಕಡೆ ಈ ಥರ ಬರೋ ಥರ ಮಾಡಿ, ಎಲ್ಲ ಕಡೆನೂ ಅದು ಬರಬೇಕು. ಅದು ಬಂದ ತಕ್ಷಣ ನೆಕ್ಸ್ಟ್ ಅದೇ ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು. ಆ ಥರ ಪ್ರೆಸ್ ಮಾಡಿ ನೆಕ್ಸ್ಟು 1 ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿ ಅದ್ರ ಮೇಲೆ. ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದನ್ನು ಒಂದು 2 ನಿಮಿಷ ಆ ಥರ ಪ್ಲೇಟ್ ಮುಚ್ಚಿಟ್ಬಿಟ್ಟು 2 ನಿಮಿಷ ಫ್ರೈ ಮಾಡಿ, ನಂತರ ಇದನ್ನು ಮತ್ತೆ ಉಲ್ಟಾ ತಿರುವಾಕಿ. ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡ್ ಬೇಯಬೇಕು. ಅದು ಸ್ವಲ್ಪ ಸಿಮ್ಮಾಗೆ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಎಲ್ಲ ಹಸಿದು ಹಾಕಿದ್ದೀವಲ್ವ, ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಆ ಥರ ಆಗಬೇಕು. ಒಂದು 2 ನಿಮಿಷ ಬೇಕು ಅದು ಮಿನಿಮಮ್ ಬೇಯೋಕ್ಕೆ. ಮತ್ತೆ ಈ ಕಡೆ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಬೇಕು. ಅದನ್ನು ತುಪ್ಪ ಹಾಕಿ ನೋಡಿ, ಈ ಥರ ಬೆಂದರೆ ಸಾಕಾಗತ್ತೆ. ಈರುಳ್ಳಿ ದೋಸೆಗೆ ಪರ್ಫೆಕ್ಟಾಗಿ ಬಂದಿದೆ ಇದು. ಸೊ ಈರುಳ್ಳಿ ದೋಸೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.